ನೇಪಾಳದ ಪ್ರವಾಹಕ್ಕೆ ಮರಣ ಮೃದಂಗ ಸೃಷ್ಟಿಯಾಗಿದೆ. ನೇಪಾಳದ ಪ್ರವಾಹದಲ್ಲಿ ಕನ್ನಡಿಗರು ಕೂಡ ಮೃತಪಟ್ಟಿದ್ದಾರೆ. ಕರ್ನಾಟಕದ 8 ಮಂದಿ ಮೃತಪಟ್ಟಿದ್ದಾರೆ. ಅನೇಕರು ಕಣ್ಮರೆಯಾಗಿದ್ದಾರೆ. ಕರ್ನಾಟಕದಿಂದ ಹೋದಂತವರು ಕಾಣೆಯಾಗಿದ್ದಾರೆ. ಹುಡುಕಾಟ ನಡೀತಾ ಇದೆ. ಅಗತ್ಯ ನೆರವನ್ನ ಒದಗಿಸೋದಕ್ಕೆ ಅಲ್ಲಿ ಯಾರೆಲ್ಲ ಸಿಲುಕಿದ್ದಾರೆ ಅವರಿಗೆ ಅಗತ್ಯ ನೆರವನ್ನ ನೀಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗ್ಲೇ, ಈಗ 8 ಜನ ಅಂತ ಹೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಬೆಂಗಳೂರಿನವರು ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗ್ಲೇ, ಈಗ 8 ಜನ ಅಂತ ಹೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಬೆಂಗಳೂರಿನವರು ಕರ್ನಾಟಕದ 8 ಮಂದಿ ಮೃತಪಟ್ಟಿದ್ದಾರೆ. ಅನೇಕರು ಕಣ್ಮರೆಯಾಗಿದ್ದಾರೆ. ಆದರೆ ಈ ರಣಭೀಕರ ಪ್ರವಾಹದಿಂದ ಕನ್ನಡಿಗರು ಪಾರಾಗಿದ್ದಾರೆ. ನೇಪಾಳದಲ್ಲಿ ಸಿಲುಕಿದಂತ ಕನ್ನಡಿಗರು ಸೇಫ್. ಕಲಬುರಗಿ ಮೂಲದ ಪ್ರವಾಸಿಗರು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಅವರನ್ನ ವಾಪಸ್ ಕರೆತರಲಾಗುತ್ತೆ. ಅದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅನೇಕರು ನಾಪತ್ತೆಯಾಗಿದ್ದಾರೆ. ಭಾರತದಿಂದ 178 ಮಂದಿ, ಕರ್ನಾಟಕದಿಂದ ಹೋಗಿರುವಂತವರು ಅನೇಕರು. ಇವರೆಲ್ಲರೂ ಕೂಡ ಅಲ್ಲಿ ಸಿಲುಕಿದ್ದಾರೆ. ಅನೇಕರು ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಕನ್ಫರ್ಮ್ಡ್ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ನೇಪಾಳದಲ್ಲಿ ಸಿಲುಕಿದ್ದಂತಹ ಕನ್ನಡಿಗರವರು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅವರು ಸೇಫ್ ಆಗಿದ್ದಾರೆ. ವಾಪಸ್ ಕರೆತರುವಂತ ಅಥವಾ ವಾಪಸ್ ಬರುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಕಲಬುರಗಿ ಮೂಲದವರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನೇಪಾಳದಲ್ಲಿ ಸಿಲುಕಿದ್ದಂತವರು ಕಲಬುರಗಿ ಮೂಲದ ಮಲ್ಲಿನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿನಾಥ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನೀವು ಸೇಫ್ ಆಗಿದ್ದೀರಾ? ಅದು ಕೇಳೋದಕ್ಕೆ ಬಹಳ ಸಂತೋಷದ ವಿಚಾರ. ನಿಮ್ಮ ರಿಪಬ್ಲಿಕನ್ ಟಿವಿಯಲ್ಲಿ ನಮಗೆ ಮುಂದೆ ನಡೆದು ಬಹಳ ಕಾಳಜಿ ತೋರಿಸ್ತಾ ಇದ್ದೀರಿ. ನಿಮಗೆ ಮೊದಲು ಧನ್ಯವಾದಗಳು. ಎಲ್ಲಾ ಮೀಡಿಯಾದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕ ಸರ್ಕಾರದವರಿಗೆ, ನನಗೆ ಈಗ ಜಸ್ಟ್ ಸಿಎಂ ಅವರು ಮಾತಾಡಿದ್ರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆಲ್ವೇಸ್ ವಿತ್ ಯು ಸರ್. ಅದ್ರ ಜೊತೆಲಿ ಯಾವ ಪ್ರದೇಶದಲ್ಲಿ ಎಕ್ಸಾಕ್ಟ್ ಆಗಿ ಈಗ ಪ್ರವಾಹದ ಪರಿಸ್ಥಿತಿ ಇದೆ? ನೀವೆಲ್ಲರೂ ಎಲ್ಲಿದ್ರಿ? ಸೇಫ್ ಆಗಿದೆ ಹೇಗೆ? ಮೇಡಮ್ ಅವರೇ, ನಾವು ಬೆಳಿಗ್ಗೆ ನಿನ್ನೆ ನೇಪಾಳ ಕಠಮಂಡುವಿನಿಂದ ನಮ್ಮ ಪ್ರವಾಸವನ್ನು ಆರಂಭಿಸಿದ್ದೇವೆ. ನಾವು ನೈಟ್ 6 ಗಂಟೆವರೆಗೆ ತಿಮುರಿ ಅಂತ ಒಂದು ಬಾರ್ಡರ್ ಚೆಕ್ ಪೋಸ್ಟ್ ಇದೆ, ಇಮಿಗ್ರೇಷನ್ ಆಗುತ್ತಾ, ಅಲ್ಲಿಗೆ ಹೋಗಿ ತಲುಪೋದಿತ್ತು. ಟಿಬೆಟ್ ಬಾರ್ಡರ್ ಇದೆ, ಅಲ್ಲಿಗೆ ಹೋಗಿ ತಲುಪೋದಿತ್ತು. ಬಟ್ ನಾವು 2 ಗಂಟೆ ಜರ್ನಿ ಆದ್ಮೇಲೆ ಬಟಾರ್ ಅಂತ ಊರಿದೆ, ತ್ರಿಶೂಲ ನದಿ ಹರಿತಾ ಇದೆ ಅಲ್ಲಿ. ಜಸ್ಟ್ ಅಲ್ಲಿಂದ ಒಂದು 200 ಮೀಟರ್ ನಮ್ಮ ಎದುರು ಸಡನ್ಲಿ ನಮ್ಮ ಎದುರು ಫ್ಲಡ್ ಬಂತು ಮೇಡಮ್. ನಾವು ಕಣ್ಣಾರೆ ನೋಡಿದ್ದೀವಿ. ಭಯಂಕರವಾಗಿತ್ತು ಅದು. ಅದು ನನಗೆ ನೆನ್ಸ್ಕೊಂಡ್ರೆ ಇಮ್ಯಾಜಿನ್ ಇದು ಆಗ್ತಾ ಇಲ್ಲ ನನಗೆ. ಫಸ್ಟ್ ಇಮ್ಮಿಡಿಯೇಟ್ ಆಗಿ ನಾನು ನಮ್ಮ ಡ್ರೈವರ್ ಗಾಡಿ ರಿಟರ್ನ್ ಎತ್ತರ ಪ್ರದೇಶಕ್ಕೆ ಸಡನ್ಲಿ ತೆಗೆದುಕೊಂಡು ಹೋದ. ಓಕೆ, ಈಗ ನಿಮ್ ಜೊತೆ ಎಷ್ಟು ಜನ ಇದ್ರು? ಎಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ವಾಪಸ್ ಯಾವಾಗ ಬರೋದು? ಮೇಡಮ್, ನಾವು ಕರ್ನಾಟಕದವ್ರು ಇಬ್ಬರೇ ಇದ್ದಿದ್ದೇವೆ. ಉಳಿದವರೆಲ್ಲ ಆಂಧ್ರದವರು, ವೆಸ್ಟ್ ಬೆಂಗಾಲ್ದವ್ರು ಇದ್ದಾರೆ. ನಮ್ಮ ಗ್ರೂಪ್ ನಲ್ಲಿ ಒಟ್ಟು 50 ಜನ ಇದ್ದೇವೆ. ಎಲ್ಲರೂ ಸೇಫ್ ಆಗಿ ಹೋಟೆಲ್ ಇದ್ರಿ. ಮೇಡಮ್ ಅವರೇ, ನಾನು ವಾಪಸ್ ನಾಳೆ ಟಿಕೆಟ್ ಆಗಿದ್ದೇನೆ ಮೇಡಮ್. ನಮ್ಗೆ ನಾನು ದಿಲ್ಲಿಗೆ ಬರ್ತೀನಿ ನಾಳೆ. ಆಲ್ ಸೇಫ್? ವಾಪಸ್ ಬರೋದಕ್ಕೆ ಎಲ್ಲ ಕ್ಲಿಯರ್ ಆಗಿದೆಯಾ? ಈಗ ಕ್ಲಿಯರ್ ಆಗಿದೆ. ಕರ್ನಾಟಕ ಸರ್ಕಾರ ಯಾವ ರೀತಿ ಸಂಪರ್ಕ ಸಂಪರ್ಕ ಮಾಡ್ತಾ ಇದೆ? ಎಲ್ಲ ಸಿಎಂ ಕಾರ್ಯದರ್ಶಿಗಳಾಗ್ಲಿ, ಸಿಎಂ ಅವರ ಖುದ್ದಾಗಿ ಸಿಎಂ ಅವರೇ ನಮ್ಗೆ ವಿಡಿಯೋ ಕಾಲ್ ಮಾತಾಡಿಸಿ ಎಲ್ಲ ನಾನು ಯೋಗಕ್ಷೇಮವನ್ನು ವಿಚಾರಿಸಿದ್ರು. ನಾನು ನನ್ನ ಮಳೆಯ ಇಬ್ಬರೇ ಇದ್ದು, ಎಲ್ಲ ನಮ್ಮ ಇಬ್ಬರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೂ ನಿಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಈ ಪ್ರವಾಹ ಆಗುತ್ತೆ ಅಥವಾ ವಿಪರೀತ ಮಳೆ ಆಗ್ತಾ ಇದೆ ಅಂತ ಸೂಚನೆ ಏನಾದ್ರೂ ಕೊಟ್ಟಿಲ್ಲ? ಇಲ್ಲ ಮೇಡಮ್, ಮಳೆ ಅದು ಇದ್ದಿಲ್ಲ, ಏನು ಸೂಚನೆ ಬಿ ಇದ್ದಿಲ್ಲ. ಇಲ್ಲಿನ ಲೋಕಲ್ ಜನರು ಹೇಳುವ ಪ್ರಕಾರ ಅಲ್ಲಿ ಭೂಕಂಪ ಆಗಿದೆ. 4ರಿಂದ 5 ರಿಕ್ಟರ್ ಮಾಪನದಲ್ಲಿ 5 ತೋರಿಸ್ತಾ ಇದೆ. ಭೂಕಂಪದಿಂದ ಹಿಮಗಡ್ಡೆ ಅಲಗಾಡಿ ಸಡಿಲ ಆಗಿ ಪೂರ ಮಳೆ ಮಣ್ಣು ಮಿಶ್ರಿತ ಗಿಡಗಳೆಲ್ಲ ಒಮ್ಮೆ ಒಟ್ಟಿಗೆ ಬಂದಿದಂತ ಇಲ್ಲಿನ ಹೇಳ್ತಾ ಇದ್ದಾರೆ ಲೋಕಲ್ದವ್ರು.
ಓಕೆ, ಈಗ ವಾಪಸ್ ಬರೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ನೀವು ವಾಪಸ್ ಬರ್ತಾ ಮಾಡ್ಕೊಂಡಿವಿ ಇದ್ದೀರಾ? ಮೇಡಮ್. ಬರ್ತಾ ಇದ್ವಿ ಮೇಡಮ್. ಏನು ಇಲ್ಲ, ಎಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಸೇಫ್ ಆಗಿದ್ವಿ. ನಾಳೆ ಬೆಳಿಗ್ಗೆ ಫ್ಲೈಟ್ ಇದೆ, ಡೆಲ್ಲಿಗೆ ಬರ್ತೀವಿ. ಎಷ್ಟು ದಿನದ ಪ್ರವಾಸಕ್ಕಂತ ಹೋಗಿದ್ ನೀವು? ನಾವು 15 ದಿವಸ ಮೇಡಮ್. ಅಂದ್ರೆ ಮೊದಲಿನ 2 ದಿನದಲ್ಲೇ ಈ ರೀತಿ ಆಯ್ತು? ನಾನು ಬಂದು 21-22 ಬಂದಿನಿ ಮೇಡಮ್. 5 ದಿವಸ ಆಯ್ತು. ನನಗೆ ವೀಸಾ ಸಿಗ್ಲಕ್ಕೆ ಲೇಟ್ ಆಯ್ತು. ವೀಸಾ ನಿನ್ನೆ ಕನ್ಫರ್ಮೇಶನ್ ಆಗಿತ್ತು, ನಿನ್ನೆ ಬಿಟ್ಟಿದೆ. ಬಟ್ ನಿನ್ನೆ ಕಠ್ಮಂಡುಲಿಂದ ಹೋಗಿ ಬರ್ಬೇಕಾದ್ರೆ 10-11 ದಿನ ಪ್ರವಾಸ. ಈ ಬೇರೆ ಯಾರಾದ್ರೂ ಕನ್ನಡಿಗರು ಸಿಲುಕಿರೋದು ಅಥವಾ ಇಲ್ಲ ಬೇರೆ ಯಾರಾದ್ರೂ ಮೇಡಮ್, ಅದೇ ನಾನು ಪರಿಚಯದವರಿರೋದು ನೋಡ್ತಾ ನಿಮ್ಗೆ ಇದ್ದೀನಿ. ಏನಾದ್ರೂ ಗೊತ್ತಾ? ಇಲ್ಲ, ಯಾರು ಸಿಗ್ತಾ ಇಲ್ಲ. ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಯಾರು ನನಗೆ ಸಂಪರ್ಕಕ್ಕೆ ಬಂದಿಲ್ಲ. ಈಗ ಕರ್ನಾಟಕದಿಂದ ಯಾವ ರೀತಿ ನಿಮ್ಗೆ ಸಹಾಯ ಮಾಡ್ತಾರೆ? ವಾಪಸ್ ಕರೆ ತರುವಂತ ನಿಟ್ಟಿನಲ್ಲಿ ಈಗ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರಿ ಸಿಎಂ. ಕಾಂಟ್ಯಾಕ್ಟ್ ಸಿಎಂ ಹೇಳಿದ್ರಲ್ಲ ಮೇಡಮ್, ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಅವರು ನನಗೆಲ್ಲ ಎಲ್ಲಾ ರೀತಿಯ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಮ್ಮ ಏಜೆನ್ಸಿಯವರು ಎಲ್ಲ ನಮಗೆ ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್. ಆ ಮೂಮೆಂಟ್ ಹೇಗಿತ್ತು ಅಂತ ಹೇಳ್ತಾ ಇದ್ರಿ? ಕಣ್ಮುಂದೆ ಪ್ರವಾಹ ಬರ್ತಾ ಕಣ್ಮುಂದೆ ಇದೆ, ಮೇಡಮ್, ಅದು ಬೇಗನೆ ನಮಗೆ ನಿದ್ದೆ ಕಣ್ಮುಂದೆ ಬಂದಿಲ್ಲ. ಸಾವಿದೆ, ಅದು ಎಸ್ಕೇಪ್ ಆಗಿದ್ದು ಒಂದ್ ರೀತಿ ಗ್ರೇಟ್ ಎಸ್ಕೇಪ್ ಅದು. ಗ್ರೇಟ್. ನಮ್ಮ ಒಂದ್ 10 ನಿಮಿಷ ಮೊದಲೇ 2 ಬಸ್ ಹೋಗಿವೆ ಮೇಡಮ್. ನಮ್ಗೆ ಒಂದು 10 ನಿಮಿಷ ಮೊದಲೇ ಬಿಟ್ಟಿದೆ. 2 ಬಸ್ ಮಿಸ್ಸಿಂಗ್, ಕಾಂಟ್ಯಾಕ್ಟ್ ದಾಗ ಸಿಗ್ತಾ ಇಲ್ಲ ವೆಸ್ಟ್ ಬೆಂಗಾಲ್ದು. ನಮ್ ಕನ್ನಡದವರೇ 8 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ನಮ್ಗ ಏನೋ ಮಾಹಿತಿ ನನಗೆ ಗೊತ್ತಾಗಿಲ್ಲ ಮೇಡಮ್. ಇಲ್ಲಿ ನಾನು ವಿಚಾರ ಮಾಡ್ತಾ ಇದ್ದೀನಿ. ನಾವು ಎಲ್ಲ ಪ್ಯಾನಿಕ್ ಆಗಿದೆ ಮೇಡಮ್, ನಾವು ಭಯಭೀತರಾಗಿದ್ದೇವೆ. ಈಗೆಲ್ಲ ಎಲ್ಲರೂ ನೀವೆಲ್ಲ ಚಾನಲ್ದವರು, ರಾಜಕೀಯ ಧುರೀಣರು ಎಲ್ಲರೂ ಇದಾದ್ಮೇಲೆ ನಮ್ಗೆ ಸ್ವಲ್ಪ ಇದು ಬಂದಿದೆ, ಧೈರ್ಯ ಬಂದಿದೆ. ಇಲ್ಲ, ಧೈರ್ಯವಾಗಿರಿ. ವಾಪಸ್ ಬಂದ ನಂತರದಲ್ಲಿ ಸಿಗುವಿನಂತೆ. ಥ್ಯಾಂಕ್ ಯು ಸೋ ಮಚ್. ಬಿ ಸೇಫ್, ಸ್ಟೇ ಸೇಫ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.